ಮುಂದೆ ಬೆಳಗಿಂದ ಬಂದು ಇಲ್ಲಿ ಕುಂತ್ಕೊಂಡಿದೀವಿ. ನಮ್ಮನ್ನ ಯಾರು ಕೇರ್ ಮಾಡಿಲ್ಲ. ನಾವು ಏಕೈಕ ಬಂದು ನಮ್ಮ ಮನೇನ ಹೊಡೆದು ಹೋಗ್ಯಾರ ತಹಸೀಲ್ದಾರು. ಕಾಗದ ಪತ್ರ ತೋರ್ಸಕ್ಕೂ ಬಿಟ್ಟಿಲ್ಲ. ಮನೆ ಒಡೆಯಿಂದ ಮನೆ ಕಾಗದ ಪತ್ರ ತೋರ್ಸಕ್ಕೂ ಬಿಟ್ಟಿಲ್ಲ. ಅದ್ರಂಗ ಮನೆ ರದ್ದುಗೊಳಿಸಿ ಹೋಗ್ಯಾರ. ನಾವು ಎಲ್ಲಿರ್ಬೇಕು? ನಮಗೆ ಬೀದಿ ಪಾಲ್ ಮಾಡ್ಯಾರ. ನಮಗೆ ಗಂಡಿಲ್ಲದ ಹೆಣ್ಮಗಳು. ನಾನು ಬೆಂಗಳೂರಾಗ ದುಡ್ಕೊಂಡು ತಿನ್ನಾಕ ಹೋಗಿದ್ದೀನಿ. ನನಗೆ ಯಾವುದು ಗೊತ್ತಿಲ್ಲ. ನೋಟಿಸ್ ಕಳಿಸಿ ಅದು ಕಳಿಸಿ ಅಂತ ಹೇಳ್ಯಾರ. ನನಗೆ ಯಾವುದು ಗೊತ್ತಿಲ್ಲ. ನಾನು ಬೆಂಗಳೂರಾಗ ದುಡ್ಕೊಂಡು ತಿನ್ನಕ್ಕೆ ಹೋಗೀನಿ. 3 ಮಕ್ಳು ಅದಾವ. ನನಗೆ ಎಲ್ಲ ಒಂದು ಅಡುಗೆ ಮಾಡ್ಕೊಂಡು ತಿನ್ನಕ್ಕೆ ಒಂದು ಪಾತ್ರೆ ಉಳಿಸ್ಲಾರ್ದಂಗೆ ಮಾಡಿ ಬೀದಿ ಪಾಲ್ ಮಾಡಿ ನಿಂದ್ರಿಸ್ಯಾರ. ನನಗೆ ಏನು ದಾರಿ ತಿಳಿಲಾರ್ದಂಗೆ ಬಂದು ಪಂಚಾಯತಿ ಒಳಗೆ ಕುಂತೀನಿ. ಯಾರೂ ಕೇರ್ ಮಾಡಿಲ್ಲ. ಮುಂಜಾನೆ ಬೆಳಗ್ಗೆ ಬಂದು ಕುಂತೀನಿ. ಬೆಳಗಿಂದ ಯಾರು ಕೇರ್ ಮಾಡಿಲ್ಲ. 3 ಜನ ಹೆಣ್ಮಕ್ಳು ಅದಾರ. ಹೆಣ್ಮಕ್ಳಿಗೆ ಏನು ಮಾಡ್ಬೇಕು? ಹೆಂಗೆ ಸಾಕ್ಬೇಕು? ನಾನು ಏನೋ ಹೊಟ್ಟೆ ತಿಪ್ಪಲಕ್ಕೆ ಬೆಂಗಳೂರಿಗೆ ಹೋಗಿ ದುಡ್ಕೊಂಡು ತಿಂದು ಏನೋ ಒಂದು ಬಂದು ಮನೆಗೆ ನಿಂದ್ರಕ್ಕೆ ಒಂದು ಚಾಟ್ ಆಯ್ತಂತ ಶೆಡ್ ಹಾಕ್ಯಂದಿದ್ದೆ. ಅದನ್ನ ಕಿತ್ತು ಹಾಕಿದ್ರು. ನಾನು ಏನು ಮಾಡ್ಬೇಕು ನನಗೆ ಗೊತ್ತಾಗ್ತೈತಿ.